ಸಿದ್ದರಾಮಯ್ಯ ಅವರಿಗೆ ಕರೆದಿಲ್ಲ ಅಂತಾರೆ ರಾಮ ಮಂದಿರ ಉದ್ಘಾಟನೆಗೆ ಏನು ಟೈಮ್ ಅದ ಅವರು ಲಾಸ್ಟ್ ಮೂಮೆಂಟೇ ಕರಿಬೋದು. ಏನಿಲ್ಲ ಹಂಗಿಲ್ಲ, ಅವರು ರಾಜ್ಯ ಮಟ್ಟದವರಿಗೆ ಯಾರಿಗೂ ಇನ್ವೈಟ್ ಮಾಡಿಲ್ಲ ಬೇರೆಗಿನಿಂದ. ಅವ್ರು ಏನೇ ಇದ್ದರೂ ಸೆಂಟ್ರಲ್ ಮಟ್ಟದಲ್ಲಿ ಕೆಲವೊಬ್ಬರಿಗೆ ಕರೆದಿದ್ದಾರೆ. ಅದು ಏನದ ಇನ್ನು 20 ದಿವಸ ಇನ್ನೂ 22 ದಿನ ಸಮಯ ಅದ್ರೊಳಗೆ ಏನಾಗ್ತದೆ ಹೆಚ್ಚು ಕಮ್ಮಿ ನೋಡೋಣ. ಅದು 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 ನನಗೆ ಅವರು ವೈಯಕ್ತಿಕ ರಾಮ ಮಂದಿರ ಏನಂತ ಪ್ರಸ್ತಾಪ ಮಾಡಿ ಹಂಗೇನಿಲ್ಲ. ನೀವು ಯಾವಾಗಾರ ಇದ್ರಾಗ ಅವ್ರಿಗೆ ಕರಿಬೇಕತ್ತ ಅದನ್ನೆಲ್ಲ ರಾಮನ ಭಕ್ತರು ಎಲ್ಲರೂ ರಾಮನ ಭಕ್ತರು. ನಾನು ಯಾರಿಲ್ಲ ಅಂತಂದ್ರೆ ಅವರು ಪರ್ಟಿಕ್ಯುಲರಾಗಿ ಏನಪ್ಪ ಅಂದ್ರೆ ಸುಮ್ಮನೆ ಏನಪ್ಪ ಅಂದ್ರೆ ಒಂದು ಸೀಮಿತಗೊಳಿಸ್ತಾ ಇದ್ದಾರೆ. ರಾಮ ಎಲ್ಲರಿಗೂ ಬೇಕಾದ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ನಾವು ಹನುಮಂತರ ಗುಡಿ ಎಲ್ಲರೂ ಹೋಗಿ ಬರ್ತೀವಿ. ಮುಂಜಾನೆ ಶನಿವಾರಕ್ಕೆ ಹೋಗ್ತೀವಿ ಇಲ್ಲ ಹೇಳ್ರಿ. ನಾವಿನ್ನು ವಿರೋಧಿಗಳಿವೆ ಕಾಂಗ್ರೆಸ್ನೀವಿ ಅಂದರೆ ನಾವು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಹನುಮಂತರ ಗುಡಿಗೆ ಹೋಗ್ತಕ್ಕಂಥವ್ರು ಇದ್ದೀವಿ. ಅವರು ಕೆಲವೊಂದು ರೀತಿಯಿಂದ ಅದನ್ನು ರಾಜಕೀಯವಾಗಿ ಓಟಿನ ರೂಪದಲ್ಲಿ ತೆಗೆದುಕೊಂಡು ರಾಮನ ದೀಪ ಮನೆಯಲ್ಲಿ ಅನ್ಬೋದು ಏನೋ ಹೇಳ್ಕೊತಾರೆ. ದಿನ ಅದೇ ಹಾಕ್ತಿರ್ತಾರೆ. ಅದ್ರಾಗ ಅದು ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ. ಅದನ್ನು ನಾವು ಅದಕ್ಕೆ ಬಗ್ಗೆ ಮಾತಾಡೋದು ನೋಡಿ. ಕರೆ ಬಂದಾಗ ನೋಡೋಣ. ನಾವು ಇಲ್ಲಿ ಹನುಮಂತರ ಗುಡಿಗೆ ದಿನ ಹೋದ್ನ. ಅವ್ರು ಹೋಗ್ತಾರಿಲ್ಲವನ ರಾಮ ಏನು ಭಕ್ತ ಮಾಡ್ಕೊಂಡ್ರೆ ಎಲೆಕ್ಷನ್ ಸಲುವಾಗಿ ಅವ್ರು ಯಾರು ಹೋಗ್ತಾರಿಲ್ಲ ಅಂತ ನಾನಂತೂ ಹೋಗ್ತೀನಿ. ಅವ್ರು ಎಷ್ಟು ಮಂದಿ ರಾಮನ ಗುಡಿಗೆ ದಿನ ಹೋಗ್ತಾರೆ ಹೇಳ್ರಿ? ಭಕ್ತತ್ ಯಾರಿಗೆ ಅಂತಿ? ಅಲ್ಲಿ ಶ್ರದ್ಧೆಯಿಂದ ದಿನ ಹೋಗೋರಿಗೆ ಡಿಸೈಡ್ ಮಾಡ್ತಾರೆ ಅವ್ರು ಡಿಸೈಡ್ ಮಾಡೋರು ಅವ್ರು ಯಾರು ಭಕ್ತ ಅವ್ರು ಯಾರು ಎಂದು ರಾಮನ ಗುಡಿಗೆ ಹೋಗ್ಯಾರ ಹೇಳಿ? ಅವರೇ ರಾಮನ ಭಕ್ತರಲ್ಲ, ಅವರು ಓಟಿನ ಭಕ್ತರು. ಅವರು ಅದನ್ನು ರಾಜಕೀಯ ಅಸ್ತ್ರ ಮಾಡ್ಕೊಂಡು ಓಟ್ ತೊಗೋಬೇಕಂತ ಇದೊಂದು ಅವರೊಂದು ಪ್ಲ್ಯಾನ್ ಸ್ಟ್ರಾಟಜಿ. ಇದು ಯಾಕೆ ರಾಜಕೀಯ ಮಾತಾಡೋದು ಮತ್ತೆ ಬಂದಾಗ ಮಾತಾಡೋದು.